ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಗೆ ಇವತ್ತು ಫಿಶ್ ಟ್ಯಾಂಕ್ನ ತೊಗೊಂಡು ಬಂದಿದ್ದಾರೆ. ತುಂಬ ದಿನದಿಂದ ಆಸೆ ಇತ್ತು ಈ ಥರದೊಂದು ಫಿಶ್ ಟ್ಯಾಂಕ್ ಮಾಡಬೇಕು ಅಂತೇಳಿ. ಸೊ ಇವತ್ತು ತಗೊಂಡು ಬಂದರು. ತುಂಬ ಚೆನ್ನಾಗಿದೆ. ಮಕ್ಳಿಗಂತೂ ಫುಲ್ ಹ್ಯಾಪಿ, ಯಾಕೆಂದರೆ ಫಿಶ್ ಅಂದರೆ ತುಂಬ ಇಷ್ಟ. ಅವ್ರಿಗೋಸ್ಕರ ಅಂತಲೇ ಇವತ್ತು ಫಿಶ್ ಟ್ಯಾಂಕ್ನ ತೊಗೊಂಡು ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಇಷ್ಟು ಫಿಶ್ಗಳನ್ನ ತಂದಿದ್ದಾರೆ. ಮನೇಲಿ ಫಿಶ್ ಇತ್ತು ಅಂದರೆ ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವು ಕೂಡ ತರಿಸ್ಕೊಂಡ್ವಿ. ಏನಿದು ಏನಿದು ಫಿಶುನಾ? ತೆಗಿತೀನಿ. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಇಷ್ಟ ನನಗೆ. ಏನಿದು? ಫಿಶ್ ಜೊತೆ ಆಟ ಆಡ್ತೀಯ ಅಂದಮೇಲೆ ಏನಿಲ್ಲ. ಎಷ್ಟು ನೀರು ಹಾಕಬೇಕು ನೋಡಿ. ನಮ್ಮ ನವೀನವರು ಮುಂಚೆ ಎಲ್ಲ ಪಾರಿವಾಳನ ಸಾಕ್ತಾಯಿದ್ರು. ಸ್ವಲ್ಪ ಅವ್ರಿಗೆ ಹುಷಾರಿಲ್ಲದೆ ಕಾರಣ ಎಲ್ಲ ಕೊಟ್ಬಿಟ್ರು. ಸೊ ಹಂಗಾಗಿ ಇವಾಗ ಫಿಶ್ನ ತರಿಸಿದ್ದಾರೆ. ಏನೋ ಒಂಥರ ಖುಷಿ ನೋಡೋದಕ್ಕೆ. ಕೆಲಸದಿಂದ ಬಂದು ಇದನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಫಿಶ್ ಟ್ಯಾಂಕು ಮತ್ತು ಫಿಶ್ ಎಲ್ಲ ನಮ್ಮ ಊರಲ್ಲೇ ತರಿಸ್ಕೊಂಡಿದ್ದು. ಇನ್ನು ಈ ರೀತಿದ್ದು ಡೆಕೋರೇಷನ್ ಐಟಮ್ ಎಲ್ಲ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಇದೆಲ್ಲ ಐಡಿಯಾನು ನಮ್ಮ ನವೀನ್ ಅವ್ರದ್ದೇನೆ. ಇಷ್ಟೇ ಅಲ್ಲ, ಇನ್ನೂ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮುಂದೆ ವಿಡಿಯೋದಲ್ಲಿ ನೋಡಿ. ಇದಕ್ಕೆ ಫಿಶ್ಗೆ ಅಂತಾನೆ ಆಕ್ಸಿಜನ್ ಆಗಿರ್ಬೋದು ಅಥವಾ ಲೈಟಿಂಗ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ತಂದು ಹಾಕಿದ್ರು. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕಾಣಿಸ್ತು ನೋಡೋದಿಕ್ಕಂತೂ. ಈಗೆಲ್ಲ ಮಗನೆ ಇಲ್ಲಿ ನೋಡಿ, ಇದು ಮೊಟ್ಟೆ ಹಾಕುತ್ತೆ ಅಥವಾ ಮರಿ ಮಾಡುತ್ತೆ. ಇದು ಮರಿ ಹೇಳಿದ್ರು ಹುಷಾರು, ಮರಿಯಾದಾಗ ಬೋಲ್ಗೆ ಎತ್ಬಿಟ್ಕೊಳ್ಳಿ ಅಂದವಳು ಮರಿಗಳನ್ನ ಹೇಳ್ಬಿಟ್ಟ ಕೊಟ್ರು ಅವರು. ಹಾಕ್ತಿದ್ದೀರಾ? ಇಲ್ಲ, ಸ್ವಲ್ಪ ನೀರಿಗೆ ಅಡ್ಜಸ್ಟ್ ಆಗುತ್ತೆ. ಫಿಶ್ನ ತಂದಿದ ತಕ್ಷಣ ಡೈರೆಕ್ಟೇ ವಾಟರ್ಗೆ ಬಿಡಬಾರ್ದಂತೆ. ಸ್ವಲ್ಪ ಹೊತ್ತಿದ್ರಲ್ಲೇ ಬಿಟ್ಟು ಅದಾದ್ಮೇಲೆ ಅಡ್ಜಸ್ಟ್ ಆದ್ಮೇಲೆ ವಾಟರ್ಗೆ ಹಾಕ್ಬೇಕು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಬದುಕಲ್ಲ. ಸಾಮಾನ್ಯವಾಗಿ ಫಿಶ್ ಜಾಸ್ತಿ ಬದುಕೋದಿಲ್ಲ. ಸ್ವಲ್ಪ ಎಲ್ಲೋ ಒಂದೊಂದು ನಾವು ಒಂದು 10-20 ತಂದಿದ್ರು ಅಂದ್ರೆ ಅದ್ರ ಬದುಕದೆ ಒಂದು 4-5. ನಮ್ಮ ಮನೆಯಲ್ಲೂ ಹಾಗೆ ಆಯ್ತು. ತುಂಬಾ ಚೆನ್ನಾಗಿತ್ತು ಮೀನುಗಳು. ಸ್ವಲ್ಪ ಮೀನುಗಳು ಸತ್ತೋಗ್ಬಿಟ್ಟು. ಅದಕ್ಕೆ ರೀಸನ್ಗಳಿದಾವೆ, ಹೇಳ್ತೀನಿ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಅವಳು ಇದ್ದರೆ ಚೆನ್ನಾಗಿರೋದು. ಕಲ್ಲು ಕೆಳಗಡೆ ಇರೋದು ಹಿಂಗ್ ಕಾಣಿಸ್ತಾ ಇಲ್ಲ, ಸೈಡಲ್ಲಿ ಕಾಣುತ್ತೆ. ಚೆನ್ನಾಗೈತೆ ಅಂದ್ರೆ ಸೈಡಲ್ಲಿ ಏನೋ ಮಡಗಿ ಕಲ್ಲು ಹಾಕ್ತಾನೆ ಇದೆ. ಅದರಲ್ಲಿರೋದು ಎತ್ತ ಹಾಕ್ಬಿಡ್ಬೇಕಲ್ಲ. ಯಾವುದು ವೈಟ್ ಸಾಕಲ್ಲ ಕಾಣಿಸ್ತಾ. ಏನೋ ಒಂದು ಸಲ ಇತ್ತು ಕರೆಕ್ಟ್ ಆಗಿ. ಇಷ್ಟು ಮೀನಲ್ಲಿ ಬದುಕಿದ್ದೆ ಸ್ವಲ್ಪ ಮೀನುಗಳು. ಸೊ ಮೀನುಗಳು ಸತ್ತೋದ್ರೆ ಬೇಜಾರಾಗ್ಬಿಡುತ್ತೆ. ಇನ್ನು ಇದು ಡೆಕೋರೇಷನ್ ಐಟಮ್ಸ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮೀಶೋ, ಫ್ಲಿಪ್ಕಾರ್ಟ್ ಅಲ್ಲಿ ತರಿಸ್ಕೊಂಡಿದ್ದು. ಟ್ಯಾಂಕು ಸಹ ಸಿಗುತ್ತೆ, ಬಟ್ ನಾವು ಕಣ್ಣಾರೆ ನೋಡಿ ಗ್ಲಾಸ್ ಸ್ವಲ್ಪ ಗಟ್ಟಿಯಾಗಿರೋದನ್ನ ತಗೊಂಡ್ರೆ ಬೆಟರ್. ಆನ್ಲೈನ್ ಎಲ್ಲ ತರಿಸ್ಕೊಂಡ್ರೆ ಚೆನ್ನಾಗಿ ಬಾಳಿಕೆ ಬರಲ್ಲ ಅಂತ ಅನ್ಸುತ್ತೆ. ಬೇಕಿದ್ರೆ ನಾನು ರೌಂಡ್ ಶೇಪ್ ಇರುತ್ತಲ್ವಾ ಗ್ಲಾಸ್, ಸೊ ಆ ತರದ್ದು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಚೆಕ್ ಮಾಡಿ. ನಿಮ್ಗೂ ಬೇಕು ಅಂತಂದ್ರೆ ಬೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಇದರದ್ದೆಲ್ಲ ಇಟ್ರೆ. ಬರೀ ಇಷ್ಟೆಲ್ಲ ಡೆಕೋರೇಷನ್ ಇನ್ನೂ ಚೆನ್ನಾಗಿದೆ. ಮತ್ತೆ ಬೇರೆ ಬೇರೆ ಫಿಶ್ ಎಲ್ಲ ತಂದಿದ್ರು, ಅದನ್ನು ಕೂಡ ವಿಡಿಯೋ ಹಾಕ್ತೀನಿ ನೋಡಿ. ಇಲ್ಲಿ ನೋಡಲಿ ಕೆಳಕ್ಕೆ ಹೋಗೈತೆ. ಇಲ್ಲಿ ಮೇಲೆ ಅಲ್ಲಿ ವೈರ್ ಐತಲ್ಲ, ಅದಕ್ಕೆ ತಡಿತಿರ್ಬೇಕು. ಇಲ್ಲೆಲ್ಲ ವೈಟ್ ವೈರ್ ಐತಲ್ಲ, ಮತ್ತೆ ನೋಡಿ ಏನೈತೆ. ಆ ಕಡೆ ಹೋಗೈತೆ, ಈ ಕಡೆ ಹೋಗಿಲ್ಲ. ಸಖತ್ತಾಗಿ ಕಾಣಿಸ್ತೈತೆ ಈಗ. ಸೂಪರ್. ನೋಡಿ ಏನತ್ತಿಗೆ ಚೆನ್ನಾಯ್ತಾ? ಸೂಪರ್ ಆಗೈತೆ. ದಪ್ಪ ತತ್ತೀನಿ ಇದು ಪಳಗ್ಲಿ ಅಂದ್ಬಿಟ್ಟು. ಈ ಮೀನುಗಳಿಗೆ ತುಂಬಾ ಈ 4 ಸಖತ್ ಬೇಡಿಕೆ ಐತೆ. ಹೌದಾ? 3 ದಿನ ಊಟ ಎಲ್ಲ ಬದುಕ್ತಾವಂತವು. ಇವೆಲ್ಲ ಹಂಗಿಲ್ಲ. ಫಿಶ್ ಇದು ನೋಡಿ ಹೆಂಗದ, ಎಷ್ಟು ಉದ್ದಕ್ಕೆ ಶಾರ್ಕ್ ಅಂತ. ಯಾವುದು ಇನ್ನೊಂದು ಅದು 2 ಐತೆ ಅಂದ್ರಲ್ಲ ಜೋಡಿದು? ಉಸ್ಕೊಂಡಿತ್ತು ಅದೆಲ್ಲ. ಇಲ್ಲೊಂದು ಐತೆ, ಇಲ್ಲಿ 2 ಜೊತೆ. ಈ 4 ಒಂದೇ ತರ ಐತೆ? 6 ಐತಾ ಒಂದೇ ತರದ್ದು? ಇಲ್ಲ, 4 ಒಟ್ಟು 8 ಮೀನು ತಂದೈತೆ. ಇದು ಎಣ್ಣಿದು
ಈಗ ಬೋರ್ ಹಾಕಿಕೊಂತ ಇದ್ದಾರೆ. ನಮ್ಮ ಮನೆಗೆ ಫಿಶ್ ತಂದಿದ್ದು ಗುರುವಾರ, ಸೊ ಇವತ್ತು ಇಷ್ಟು ತಂದಿದ್ದು, ಇನ್ನೂ ಸ್ವಲ್ಪ ತಂದಿದ್ದಾರೆ, ಆ ವಿಡಿಯೋನು ಕೂಡ ಹಾಕ್ತೀನಿ ನೋಡಿ. ಇನ್ನು ಒಂದು ವಾರ ಆದಮೇಲೆ ನಾನು ಫಿಶ್ ಟ್ಯಾಂಕ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋದಂತೂ ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ಅಷ್ಟು ನೀರನ್ನ ತೆಗಿಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಅದು ಅಲ್ಲದೆ ಗಲೀಜಾಗ್ಬಿಟ್ಟಿರುತ್ತೆ, ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಸೊ ಹಂಗಾಗಿ ಈ ರೀತಿದು ಫಿಶ್ನ ತೆಗಿಯೋದಕ್ಕೆ ಬಲೆ ಮತ್ತು ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ವಾಟರ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋದಕ್ಕೆಲ್ಲ ತರಿಸಿದೀವಿ. ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಅದರದ್ದು. ಸೊ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿದು ಬಲೆಗಳನ್ನ ತರಿಸ್ಕೊಂತು ಅಂದರೆ ಫಿಶ್ನ ಹಿಡಿಯೋದಕ್ಕೆ ತುಂಬಾ ಈಸಿಯಾಗಿ ಹಿಡ್ಕೋಬೋದು. ಫಿಶ್ಗಳಂತೂ ಕೈಗೆ ಸಿಗೋದಿಲ್ಲ, ಕೈಯಲ್ಲಿ ಹಿಡಿಯಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಸೊ ಹಂಗಾಗಿ ಈ ರೀತಿದು ಬಲೆ ತರಿಸ್ಕೊಬಿಡ್ತು ಅಂದರೆ ಈಸಿಯಾಗಿ ಇಟ್ಕೋಬೋದು. ಇನ್ನು ಕಲರ್ದು ಫಿಶ್ ಸಿಗುತ್ತೆ ಅಲ್ವಾ, ಅದು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಬಟ್ ಅದು ಜಾಸ್ತಿ ದಿನ ಬದುಕಲ್ಲ ಅಂತ ಹೇಳ್ತಾರೆ, ಯಾಕೆಂದರೆ ಅದರಿಂದ ಇಂಜೆಕ್ಷನ್ ಕೊಡ್ತಾರಂತೆ. ಹಂಗಾಗಿ ಇನ್ನು ಜೋಡಿ ಫಿಶ್ನ ತರಿಸಿ ಅದರಿಂದ ಮರಿ ಮಾಡಿಸ್ಬೇಕು ಅಂತೇಳಿ ಬೇರೆ ಊರಿಂದ ತರಿಸಿದ್ದಾರೆ. ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ರು. ಫಿಶ್ಗಳಂತೂ ತುಂಬ ಚೆನ್ನಾಗಿದ್ದಾವೆ. ಸೇಫ್ಟಿ ಇಲ್ಲೇ ಮಾಡಿರೋದು. ಕೇರಳದಿಂದ ಆಚೆ ಸಮುದ್ರದ ಹತ್ರ ಅವಕ್ಕೆ ಹೆಂಗೆ ಆಕ್ಸಿಜನ್ ಹಾಕ್ತಾರೆ ಗೊತ್ತಾ ಒಳಗಡೆ, ನೀರೊಳಗಡೆ. ಇದಕ್ಕೆ ಜೋಡಿ ಎಷ್ಟಾಕೋರ ಚಿಕ್ಕಿ ಇಲ್ಲಿ ಚಿಕ್ಕ ಚಿಕ್ಕದು ಅಯ್ಯೋ ಸಿಕ್ಕುದು ಚಿಕ್ಕಪ್ಪ ವೈಟ್ ವೈಟ್ ಎಲ್ಲ ಇಲ್ಲ ಇದು ಕಾಣಿಸ್ತಾನೆ ಇಲ್ಲ ಒಳಗಡೆ ಐತೆ ವೈಟ್ ರೆಕ್ಕೆ ಎಲ್ಲ ಇಲ್ಲ, ವೈಟ್ ಐತೆ. ಬಾಯ್ ಒಂದು ಮಾಡಿಸ್ತೀನಿ. ಸೂಪರ್. ಒಟ್ಟಿಗೆ ಕಳಿಸ್ಬೇಕು ತಾನೆ ಅವರು. ಹಿಂಗೆ ಕಾಣಿಸ್ತಿಲ್ಲ. ಒಂಥರ ರೆಡ್ ಮೈ. ಹೆಣ್ಣು ದಪ್ಪ ಬರಲ್ಲ ನಿನ್ಗೆ, ಬಾಲನು ದಪ್ಪ ಬರಲ್ಲ. ಹೆಣ್ಣು ಬಂದು ಚಿಕ್ಕದು, ಗಂಡು ನೋಡಲ್ಲಿ ಇದು ರೆಕ್ಕೆ ಹಿಂಗೆ ಅಗಲ ಇರ್ಬೇಕು, ಅದು ಗಂಡು. ಇನ್ನು ಬಿಚ್ಚಿಲ್ವಾ? ಹಂಗೆ ಕಳ್ಸು. ಇಟ್ಕೋ ಈ ಕೈಲಿ. ಗಾಜು ಲೋಟಗಳೈತಲ್ಲ ಎತ್ಕೋರು, ಫಸ್ಟ್ ಹೋಗಿ ಎತ್ಕೋರು, 3 ಗಾಜು ಲೋಟ ಎತ್ಕೋರು. ಕಳ್ದಿಲ್ಲ ಪೂಜೆ ಮಾಡಿರೋದಲ್ಲ, ಈಗ ಹೋಗೋ ಪೂಜೆ ಮಾಡ ಹೋಗ್ಬೇಕಾದ್ರೆ ಫೈವ್ ಡೇಸ್ ಇದು, ಆಮೇಲೆ ಸ್ವತಃ 5 ದಿನ ಅಷ್ಟೇ ಲಾಸ್ಟ್. ಅಷ್ಟರಲ್ಲಿ ಪಿಕಪ್ ಮಾಡ್ಕೋಬೇಕು ಅಂತ ಹೇಳ್ತೇನೆ ಫಸ್ಟ್ ಸ್ಟಾರ್ಟಿಂಗ್ ಬುಕ್ ಮಾಡಿದಾಗ. ವಾವ್ ಅದು ಗಂಡು. ಇವೆರಡು ಹೆಣ್ಣು ಯಾವಾಗಲೂ ಸಣ್ಣ ಬರ್ತೈತಿ ನಾವು, ಬಾಲ ಅದೆಲ್ಲ ಸಣ್ಣ ಸಣ್ಣನೇ ಬರೋದು. ಗಂಡಿಗೆ ಮಾತ್ರ ಆ ಥರ ಬರೋದು. ಯಾವುದು ವೈಟು, ಇದು ಎಲ್ಲೋ ಮಾಡಿದೆ, ವೈಟ್ ಮಾಡ ಕೊಟ್ಟು ಬಂದ್ ನೋಡಿ. ಜಾಸ್ತಿ ಹಾಕ್ರೆ ಏನ್ ಮಾಡ್ತೀನಿ. ಇದನ್ನೇ ಅವರು ಹಾಕೋದು, ಬಂದಿದ್ರಲ್ಲ ಪೇಂಟ್ರ್ ಹೇಳಿದ್ರಲ್ಲ. ಹೌದು, ಹಿಂಗೆ ಹಾಕರೇನೆ ಅಂತ ಬದುಕೋದು. ಅವ್ರು ನೋಡ್ರೆ ಬೋರ್ ನೀರು ಹಾಕೊಂತಾರೆ, ಅವ್ರು ನೋಡ್ರೆ ಕಾವೇರಿ ನೀರು ಹಾಕೊಂತಾರೆ. ನೀರು ಅಡ್ಜಸ್ಟ್ ಆದ್ಮೇಲೆ ಅಲ್ವಾ ಮೀನ ಕೊಡೋದು. ಇದು ಅದಕ್ಕೆ ಹಾಕೋದು. ಈಗ ಹಾಕದ್ನಲ್ಲ ಉಪ್ಪುನು ಇದನ್ನ
ಫಿಶ್ ತಂದಿದ ತಕ್ಷಣ ಈ ರೀತಿ ಡ್ರಾಪ್ಸ್ನ ಹಾಕಿಬಿಟ್ಟು ಅದಾದಮೇಲೆ ನಾವು ಫಿಶ್ ಟ್ಯಾಂಕಿಗೆ ಬಿಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ. ಇಲ್ಲಾಂದರೆ ಅದು ಬದುಕೋ ಚಾನ್ಸಸ್ ಇರಲ್ಲ. ಸೊ ಬೇಗ ಸತ್ತೋಗ್ಬಿಡುತ್ತೆ. ಇವಾಗ ತಂದಿರೋ ಮೀನನ್ನ ಸಪ್ರೇಟಾಗಿ ಬಿಡಬೇಕಂತೆ. ಈ ರೀತಿ ಟ್ಯಾಂಕಿಗೆ ಹಾಕಬಾರ್ದು ಅಂತ ಹೇಳಿದರು. ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತೇಳಿ ಈ ರೀತಿ ಗ್ಲಾಸ್ ಲೋಟಕ್ಕೆ ಈ ರೀತಿ ವಾಟರ್ ಹಾಕಿ ಡ್ರಾಪ್ಸ್ಗಳನ್ನ ಹಾಕಿ ಬಿಟ್ಟಿದ್ದೀವಿ. ಜೋಡಿ ಮಾಡಬೇಕು ಅಂತೇಳಿ ತಂದಿದ್ದು. ರೆಡ್ ಕಲರು ಮತ್ತು ಇನ್ನೊಂದು ಚಿಕ್ಕದು ರೆಡ್ ಇದೆ ಅಲ್ವಾ, ಅದೆರಡು ಜೋಡಿ. ಈ ಕಡೆ ವೈಟ್ ಇರೋದು ಮತ್ತೆ ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆ ಅಲ್ವಾ, ಇದು 2 ಜೋಡಿ ಮಾಡೋಣ ಅಂತೇಳಿ ತರಿಸಿದ್ದಾರೆ. ಈ ಫಿಶ್ ಅಂತೂ ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ನಮ್ಮೂರಿಂದಾನೆ ತರಿಸ್ಕೊಂಡಿದ್ದು. ಇದನ್ನ ಸಪ್ರೇಟ್ ಹಾಕಿಟ್ಟಿದ್ವಿ. ಆ ಫಿಶ್ ಜೊತೆ ಇಟ್ಟು ಅಂದರೆ ಇದು ಫೈಟರ್ ಅಂತೆ, ಅದನ್ನೆಲ್ಲ ಸಾಯಿಸ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ಸಪ್ರೇಟ್ ಹಾಕಿಟ್ಟಿದ್ದೀವಿ. ಇದನ್ನ ಮೇಲ್ಗಡೆ ಒಂದು ಬಕೆಟಲ್ಲೇ ಇಟ್ಟು ನಾವು ಮರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಇಷ್ಟೇ ಅಲ್ಲ, ಇನ್ನೂ ಫಿಶ್ಗಳನ್ನ ತಂದಿದ್ದಾರೆ. ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನೊಂದು ದೊಡ್ಡದು ತಂದಿದ್ದಾರೆ, ಅದಂತೂ ತುಂಬ ಇಷ್ಟ ಆಗೋಯ್ತು. ಇನ್ನು ಈ ರೀತಿ ನಾವು ಬಕೆಟಲ್ಲಿ ಹಾಕಿ ಬಿಟ್ಟಿದ್ದೀವಿ. ಅಂದರೆ ಒಂದೇ ಸಲ 2 ಜೋಡಿ ಬಿಡಬಾರ್ದಂತೆ, ಒಂದಕ್ಕೊಂದು ನೋಡಿ ಅಡ್ಜಸ್ಟ್ ಆದಮೇಲೆ ನಾವು ಜೋಡಿ ಬಿಡೋಣ ಅಂತೇಳಿ ಈ ರೀತಿ ಬಿಟ್ಕೊಂಡಿದ್ದೀವಿ. ಅಂದರೆ 2 ಜೋಡಿ ತೊಗೊಂಡು ಬಂದಿರೋದು. ಸಾಮಾನ್ಯವಾಗಿ ಮೀನನ್ನ ಬದುಕಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಸೊ ಇಲ್ಲಿರೋ ಮೀನು ಅಷ್ಟೇ ಸತ್ತೋಗ್ಬಿಡ್ತು, ಬದುಕಲಿಲ್ಲ. ಅಂದರೆ ಬೇರೆ ಊರಿಂದ ತರಿಸ್ಕೊಂಡಿದ್ವಿ, ಬಟ್ ಅದನ್ನು ಕೂಡ ಬದುಕಲಿಲ್ಲ. ತುಂಬ ಆಸೆಯಿಂದ ತರಿಸ್ಕೊಂಡಿದ್ದು. ಮತ್ತೆ ಇದಲ್ಲದೆ ನಾವು ಕಲರ್ ಮೀನುಗಳನ್ನು ತರಿಸ್ಕೊಂಡಿದ್ವಿ, ಅದು ಕೂಡ ಎಲ್ಲ ಸತ್ತೋಗ್ಬಿಡ್ತು. ಯಾಕೆ ಮೀನುಗಳು ಬದುಕಲ್ಲ ಅಂತ ರೀಸನ್ ಹೇಳ್ತೀನಿ. ಇನ್ನು ಇವತ್ತು ಲೈಟಿಂಗ್ಸ್ನ ತಂದಿದ್ರು. ಇದಂತೂ ಭರ್ಜರಿಯಾಗಿದೆ, ಮಾತ್ರ ಸಖತ್ತಾಗಿ ಕಾಣಿಸ್ತು. ಇದನ್ನು ಹಾಕಿದ್ರೆ ಮಾತ್ರ ಅಷ್ಟು ಚೆನ್ನಾಗಿದೆ. ಇದೆಲ್ಲ ನಮ್ಮೂರಲ್ಲೇ ತರಿಸಿದ್ದು ಅನಿಸುತ್ತೆ. ನಾನು ಆನ್ಲೈನಲ್ಲಿ ಚೆಕ್ ಮಾಡ್ತೀನಿ. ಇತ್ತು ಅಂತಂದರೆ ನಾನು ಲಿಂಕ್ನ ಕೊಡ್ತೀನಿ, ನೀವು ಕೂಡ ಬೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಮೀನುಗಳು ಸಾಯೋದಕ್ಕೆ ಇದೇ ರೀಸನು. ಒಂದು ಮನೆಗೆ ದೃಷ್ಟಿಯಾಗಿರುತ್ತೆ, ಇನ್ನೊಂದು ಮನೇಲಿ ನೀರಿಗೆ ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ತಾರೆ. ಇನ್ನೊಂದು ರೀಸನು ಫಿಶ್ಗೆ ಇಂಜೆಕ್ಷನ್ ಕೊಟ್ಟಿರ್ತಾರೆ ಕಲರ್ ಬರೋದಕ್ಕೆ ಅಂತೇಳಿ. ಸೊ ಅದರಿಂದನೂ ಕೂಡ ಫಿಶ್ ಬದುಕಲ್ಲ ಅಂತ ಹೇಳ್ತಾರೆ. ನೋಡ್ತಿದ್ದೀರಲ್ವ, ಲೈಟಿಂಗ್ಸ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಸ್ವಲ್ಪ ನೀರೆಲ್ಲ ಹಾಳಾಗಿತ್ತು, ಮತ್ತೆ ಕ್ಲೀನ್ ಮಾಡಿದ್ರು. ಅವಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮಂತ್ಲಿಗೆ ಒಂದ್ಸಲ ನಾವು ಫಿಶ್ ಟ್ಯಾಂಕ್ನ ನೀಟಾಗಿ ವಾಶ್ ಮಾಡ್ಕೊಂತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ಲು ಕೂಡ ಬರೋದಿಲ್ಲ, ಇಲ್ಲಾಂದರೆ ಸ್ಮೆಲ್ ಬರ್ತಾ ಇರುತ್ತೆ, ಮತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಿರಲ್ಲ, ಒಂಥರ ಬೂತ್ ಕಾಣಿಸ್ತಾ ಇರುತ್ತೆ. ಅವಾಗ ಸ್ವಲ್ಪ ನೀರನ್ನ ಚೇಂಜ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ರೀಸನು, ಹಂಗಂತ ಜಾಸ್ತಿ ಟೈಮ್ ನಾವು ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಅದ್ರದ್ದು ಸ್ಮೆಲ್ಲು ಫಿಶ್ಗಳಿಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಮತ್ತೆ ಪದೇ ಚೇಂಜ್ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಸ್ವಲ್ಪ ಬದುಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ 1 ತಿಂಗಳು 2 ತಿಂಗಳಿಗೆ ಈ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಆಯಿತು. ಇದಕ್ಕೆ ಇನ್ನು ಮೇಯ್ನ್ ಆಗಿ ಆಕ್ಸಿಜನ್ ಹಾಕಬೇಕು. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಚಿಕ್ಕ ಪಾಟ್ ಥರ ಇರುತ್ತೆ, ಅಂದರೆ ರೌಂಡ್ ಶೇಪು ಗ್ಲಾಸ್ ಇರುತ್ತಲ್ವ, ಅದರಲ್ಲೆಲ್ಲ ಇಡ್ತು ಅಂತಂದರೆ ಬದುಕೋದೇ ಇಲ್ಲ. ನಾವು ಫಸ್ಟ್ ಟೈಮ್ ತಂದಿದ್ವಿ, ಅದು ಎಲ್ಲ ಬದುಕಲೇ ಇಲ್ಲ. ಅದು ಕಲರ್ಗಳದ್ದು ತಂದಿದ್ದು ಫಿಶ್ನ. ಸೊ ಅದು ಯಾವುದು ಬದುಕಲಿಲ್ಲ. ಅದಕ್ಕೋಸ್ಕರ ಅಂತಲೇ ಇದು ದೊಡ್ಡದು ಆಗಿರೋದು ತರಿಸ್ಕೊಂಡ್ವಿ. ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಬದುಕ್ತು, ತುಂಬ ದಿನನೇ ಬಾಳಿಕೆ ಬಂತು. ಇದಕ್ಕೆ ಸ್ವಲ್ಪ ಓಡಾಡ್ಕೊಂಡಿರೋದಕ್ಕೆ ಫ್ರೀ ಆಗಿರಬೇಕು. ಸೊ ಹಾಗಾಗಿ ನಾವು ಆಸೆಯಿಂದ ತಂದ್ವಿ ಕಲರ್ಸ್ ಮೀನುಗಳು ಚೆನ್ನಾಗಿರುತ್ತೆ ಅಂತ, ಬಟ್ ಯಾವೂ ಕೂಡ ಉಳಿಲಿಲ್ಲ. ಮತ್ತೆ ಇವಾಗ ಬೇರೆ ಥರದ್ದು ತಂದಿದ್ದಾರೆ. ಇದು ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ. 9-10 ಇಯರ್ಸ್ ಬದುಕುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ದಿನ ಬದುಕುತ್ತೋ ಗೊತ್ತಿಲ್ಲ, ಬಟ್ ಇದು ಮಾತ್ರ ತುಂಬ ಚೆನ್ನಾಗಿದೆ. 5 ಇಂಚು ಬಾ ಬಿಡು. ಅಲ್ಲ ಇವು ಇಷ್ಟಾಗಲ್ಲ ಮಕ್ಕ ಚೆನ್ನಾಗದೆ. ಸಾಯೋ ಬಾ, ಚೆನ್ನಾಗಿ ಬದುಕ್ಲಿ. ಇತ್ತಾಗ ತಿರುಗುತ್ತೆ ನೋಡು, ಡಬಲ್ ಕಲರು. ಈ ಕಡೆ ಐತೆ ಅಲ್ವಾ, ಅದೇ ಬೇರೆ. ಈ ಕಡೆ ತಿರುಗಿದಾಗ ಇಲ್ಲ ತಿರುಗ್ಲಿರು ನೋಡಲಿ. ಹಾಕು, ಈಗ ಲೈಟ್ ಹಾಕ್ತೀನಿ ನೋಡಕ, ಆಮೇಲೆ ಕಾಣುತ್ತೆ. ಕವರ್ ಮಾಡಿರ್ಬೇಕಾಗಿ ನೋಡು, ಬಾಯಿ ನೋಡು ಹೆಂಗ್ ಕಾಣುತ್ತೆ. ಅದ್ರ ಬೈ ಇನ್ನೂ ಸಖತ್ತಾಗಿತ್ತಲ್ವಾ.
ಆದಮೇಲೆ ಫಿಶ್ ಟ್ಯಾಂಕ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನು ಇಲ್ಲಿ ಡೆಕೋರೇಷನ್ಗೆ ಅಂತ ಇಟ್ಟಿರುವಂಥ ಒಂದು ಐಟಮ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ನಿಮ್ಮ ಮನೇಲಿ ಏನಾದ್ರು ಫಿಶ್ ಟ್ಯಾಂಕ್ ಇತ್ತು ಅಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇಷ್ಟ ಆಯಿತು ಅಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ಇಲ್ಲಿದ್ದು ಫಿಶ್ಗಳೆಲ್ಲ ಸಣ್ಣದೆಲ್ಲ ನಾವು ಬೇರೆದಕ್ಕೆ ಶಿಫ್ಟ್ ಮಾಡಿದ್ವಿ, ಅದಕ್ಕೆ ಅಂತ ಸಪ್ರೇಟ್ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಬಿಟ್ಟು ಅಂದರೆ ಇದು ತಿನ್ಕೊಬಿಡುತ್ತೆ ಅಂತ ಹೇಳಿದರು, ಸೊ ಹಾಗಾಗಿ ಇದ್ರ ಜೊತೆ ಬಿಟ್ಟಿಲ್ಲ. ಈಗ ಮಾತ್ರ ಫಿಶ್ ಟ್ಯಾಂಕ್ ನೋಡೋದಕ್ಕಂತೂ ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ, ಕಲರ್ಫುಲ್ ಆಗಿ. ಇಲ್ಲಿ ನೋಡಿ ಫಿಶ್ ಯಾವ ತರ ಔಸ್ಕೊಂಡಿದೆ ಅಂತ. ನಾವೇನಾದ್ರೂ ಬಂತು ಅಂದ್ರೆ ಅದ್ರ ಹಿಂದ್ಗಡೆ ಹೋಗಿ ಔಸ್ಕೊಬಿಡುತ್ತೆ. ಮಕ್ಕಳಿಗೆ ಸಮ್ಮರ್ ರಜೆ ಇರೋದ್ರಿಂದ ಫಿಶ್ ಜೊತೆ ಆಟ ಆಡ್ಕೊಂಡು ಹಾಯಾಗಿದ್ದಾರೆ. ಫೋನು ಟಿವಿ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಇದೇ ತರ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.